ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಒಂದ್ ಕಡೆ ಮೂಗು ಕಟ್ಟಿದ್ರು ಹೇಗೋ ಇನ್ನೊಂದ್ರಲ್ಲಿ ಉಸಿರಾಡ್ಬೋದು. ಎರಡು ಮೂಗು ಕಟ್ಬಿಟ್ಟಿದ್ದಿಲ್ಲಪ್ಪ, ಉಸಿರಾಡಕ್ಕೂ ಹೋಗ್ತಿಲ್ವೇ. ದೇವ್ರೆ ಪಾಪ ನೆಮ್ಮದಿಯಾಗಿ ಮಲ್ಗಿದ್ದಾರೆ. ಈ ಟೈಮಲ್ಲಿ ಕೆಮ್ಮು ಹಾಕಿ ಮಾಡ್ಬೇಡಪ್ಪ. ಹೊರಗೆ ಮಧ್ಯದಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದು ಕಷ್ಟ. ಪ್ಲೀಸ್ ದೇವ್ರೆ. ಏನದು ಸೌಂಡು? ಏನಿಲ್ಲ ರೀ, ನೋಡ್ತೀನಿ ರೀ. ಯಾರಪ್ಪ ಪಾಪ ಇಷ್ಟೊಂದು ಕೆಮ್ತಾ ಇದ್ದಾರೆ. ಪಾಪ ಅವ್ರ ಆರೋಗ್ಯ ಅದು ಎಷ್ಟು ಹದಗೆಟ್ಟಿದೆಯೋ ಏನು. ಅಲ್ಲ, ಎಲ್ಲೋ ಕೆಮ್ತಾ ಇದ್ರೆ ನಮ್ಮನೇಲೇ ಕೆಮ್ತಾ ಇರೋ ಥರ ಕಳಿಸ್ತಾ ಇದೆಯಲ್ಲ. ಭಗವಂತ ಅವ್ರ ಆರೋಗ್ಯ ನೋಡ್ಕೋಬಾರ್ದ? ಗಿರಿಜಾ ಗಿರಿಜಾ, ಏನಮ್ಮ ನೀನು ಆಸ್ಪತ್ರೆ ಮೆಟ್ಲು ತುಳಿಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಅಯ್ಯೋ ಮಾವ, ನನಗೆ ಏನೂ ಆಗಿಲ್ಲ. ಅದು ಕಫ ಇತ್ತಲ್ವಾ, ಅದಕ್ಕೆ ಆಚೆ ಬಂದು ಕೆಮ್ತಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಇನ್ನು ನಿನ್ನ ಮಾತು ಕೇಳೋದಿಲ್ಲ. ಬೆಳಗ್ಗೆ ರೆಡಿ ಆಗಿರು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಗಿರಿಜಾ, ನಾನು ನಿನ್ನ ಮಾವ ಮಾತ್ರ ಅಲ್ಲ, ನಿಮ್ಮಪ್ಪ ಇದ್ದಾಗೆ. ಅಕ್ಕ, ಅಷ್ಟೊಂದು ಕೆಮ್ತಾ ಇದೆಯಾ? ನೀನ್ ಮೊದ್ಲಿಂದನೂ ಹೀಗೆ ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲ್ ಯಾಕೆ ಅಂತ ಸುಮ್ಮನೆ ಆಗ್ತೀಯಾ? ಕಾಯಿಲೆ ದೊಡ್ಡದಾಪುವರೆಗೂ ಕಾಯೋಕ್ಕಾಗ ಗಿರ್ಜಮ್ಮ, ಅರ್ಥ ಮಾಡ್ಕಣಿ. ಅಯ್ಯೋ ಕಾಶಿ ಅವರೇ, ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟು. ದೈಹಿಕ ಸ್ವಚ್ಛತೆ, ಮಾನಸಿಕ ಭದ್ರತೆ, ಆಹಾರ ಕ್ರಮ, ದಿನನಿತ್ಯ ವ್ಯಾಯಾಮ ಇದೆಲ್ಲವನ್ನೂ ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಆರೋಗ್ಯ ಅಂತ ಬಂದಾಗ ನನ್ನ ಮುಂದೆ ಯಾರು ಕೆಮ್ಮಂಗೆ ಇಲ್ಲ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಭಗವಂತ. ಹಾ, ಇವ್ರಿಗೆ ಮಧ್ಯಾಹ್ನ ಊಟದ ಬಾಕ್ಸ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಅಡುಗೆ ಮಾಡಬೇಕು. ನಂಗೆ ಇಷ್ಟು ಹುಷಾರಿಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಹಾ, ಬಂದೆ. ಅಕ್ಕ ಅಕ್ಕ, ಇವ್ರನ್ನ ತಿದ್ದಕಂದ್ರೆ ಆ ಭಗವಂತನೇ ಬಂದು ಚಾಕ್ ಪೀಸು ಸ್ಲೇಟ್ ಕೊಡ್ತು. ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.